ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಮರ್ಪಕ ವಿದ್ಯುತ್ ಪೂರೈಸುವಂತೆ ಕೆಇಬಿ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಬೀದಿಗಿಳಿದು ಹೋರಾಟವನ್ನು ಮಾಡಿದ್ದಾರೆ. ಹೆಸ್ಕಾಂ ಕಚೇರಿಗೆ ಮುತ್ತಿಗೆಯನ್ನು ಹಾಕಿ ರೈತರು ರೋಷಾಗ್ನಿಯನ್ನು ವ್ಯಕ್ತಪಡಿಸಿದ್ದಾರೆ. ಸಮರ್ಪಕ ವಿದ್ಯುತ್ ಅನ್ನ ಪೂರೈಸ್ತಾ ಇಲ್ಲ ಕೆಇಬಿ. ಅದಕ್ಕೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಬೀದಿಗೆ ಇಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹೆಸ್ಕಾಂ ಕಚೇರಿಗೆ ಮುತ್ತಿಗೆಯನ್ನು ಹಾಕಿ ರೈತರು ರೋಷಾಗ್ನಿಯನ್ನು ವ್ಯಕ್ತಪಡಿಸಿದ್ದಾರೆ. ಒಣಗಿತ್ತಾ ಇದೆ ಮೆಕ್ಕೆಜೋಳದ ಗಿಡ. ಆ ಗಿಡವನ್ನು ಹಿಡಿದುಕೊಂಡು ರೈತರು ಪ್ರತಿಭಟನೆಯನ್ನ ಮಾಡಿರೋದು. ರಾತ್ರಿ 2 ಗಂಟೆಗೂ ವಿದ್ಯುತ್ ಕೊಡಲ್ಲ ಎಂದು ಆರೋಪ ಕೇಳಿ ಬರ್ತಾ ಇದೆ. ಸೋಮವಾರದೊಳಗೆ ಸಮಸ್ಯೆಯನ್ನ ಬಗೆಹರಿಸ್ತಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಮಳೆ ಇಲ್ಲ, ಬಿರು ಬಿಸಿಲು ಇದೆ, ಮುಂಗಾರು ಚೆನ್ನಾಗಿ ಬರಲಿಲ್ಲ ಎಲ್ ನಿನೋ ಎಫೆಕ್ಟಿಂದ. ಇದೀಗ ಬೆಳೆಗಳು ಕೂಡ ಒಣಗ್ತಾ ಇವೆ. ಸಮರ್ಪಕ ವಿದ್ಯುತ್ತನ್ನು ಕೂಡ ಇವರು ನೀಡ್ತಾ ಇಲ್ಲ ಕೆಇಬಿ ಅಂತ ರೈತಾಕ್ರೋಶ ವ್ಯಕ್ತವಾಗಿದೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ. ಸೋಮವಾರ ಮಾತ್ರ ಬರ್ತೀವ್ರಿ. ಸೋಮವಾರ ಏನ್ ಮಾಡೋದು ಹೇಳ್ರಿ. ಇಲ್ಲಿ ಮಠ ಬರೋ ನಮ್ಗೆ ಇಟ್ಟು ಮಾಡಾರ ಅಲ್ರಿ ಸರ. ರೈತರ ಗೊಬ್ಬರ ತಗೋಬೇಕಾದ್ರು ಪಾಳೆ ಹಚ್ಬೇಕು, ಬೀಜ ತಗೋಬೇಕಾದ್ರು ಪಾಳೆ ಹಚ್ಬೇಕು, ನೀರ್ ಹಾಸ್ಬೇಕಂದ್ರೆ ಪಾಳೆ ಹಚ್ಬೇಕು ಅಲ್ರಿ ಸರ. ಇರ್ಲಿ ಈ ರೈತರ ಪತ್ರವನ್ನು ಪಡೆದ ಶಾಖಾ ಅಧಿಕಾರಿಗಳು ಈ ಕೂಡಲೇ ಕ್ರಮ ವಹಿಸಿ ರೈತರಿಗೆ ಅನುಕೂಲ ಆಗುವ ಥರ ಎಲ್ಲ ಶಾಖಾ ಸಿಬ್ಬಂದಿ ವರ್ಗದವರಿಗೂ ಸೂಚಿಸಬೇಕು. ಯಾಕಂದರೆ ಈ ಬರಗಾಲ ಬೀಳುವಂಥ ಪರಿಸ್ಥಿತಿಯಲ್ಲಿ ಪ್ರತಿ ಹನಿ ನೀರು ಒಂದು ಕರೆಂಟ್ ಕೊಡೋದು 4 ತಾಸು ಕೊಡಕತ್ತ ನಾವು ತಿನ್ನಕಲ್ಲ, ನಿಮಗೂ ತಿನ್ನಕ್ ಮಾಡಕತ್ತೀವಿ. ಈಗ ರೈತರ ಕರೆಂಟ್ ಕೊಡೋದು 4 ತಾಸು ಕೊಡಕತ್ತ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹಂತೇಶ್. ಫೋನ್ಗೆ ಜಾಯ್ನ್ ಆಗ್ತಿದ್ದಾರೆ. ಮಹಂತೇಶ್, ಕೆಇಬಿ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ರೀತಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಏನ್ ಸಮಸ್ಯೆ ಆಗಿದೆ ಅಂತ? ಮಲ್ಲಿಕಾರ್ಜುನ್, ನಿಜಕ್ಕೂ ಕೂಡ ಮುಂಗಾರು ಮಳೆಯ ಕೈಕೊಟ್ಟ ಹಿನ್ನೆಲೆ ರೈತರಿಗೆ ಬರಸಿಡಿಲು ಬಡದಂತಾಗಿರ್ತಕ್ಕಂಥ ಪರಿಸ್ಥಿತಿ ಗದಗ ಜಿಲ್ಲೆಯಲ್ಲಿ ಎದುರಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ಒಂದು ಕಡೆ ಮಳೆ ಆಗದೆ ರೈತರು ಸಾಕಷ್ಟು ಸಾಲ ಸೂಲ ಮಾಡಿ ಬಿತ್ತನೆ ಮಾಡಿರ್ತಕ್ಕಂಥ ರೈತ ಸಾಕಷ್ಟು ಒಂದು ಪರದಾಟವನ್ನು ನಡೆಸ್ತಾ ಇದ್ದಾನೆ. ಯಾಕಂದ್ರೆ ಸಮರ್ಪಕವಾಗಿ ಮಳೆ ಆಗ್ತಿಲ್ಲ. ಈ ಮಧ್ಯೆ ಒಂದು ಬರಗಾಲದ ಛಾಯೆಯನ್ನು ಎದುರಿಸ್ತಾ ಇದ್ದಾನೆ ರೈತ. ಇದರ ಬೆನ್ನಲ್ಲೇ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕೆಇಬಿ ಒಂದು ಹೆಸ್ಕಾಂ ವಿರುದ್ಧ ರೈತರು ಸಾಕಷ್ಟು ಒಂದು ಆಕ್ರೋಶವನ್ನ ಕೈಗೊಂಡಿದ್ದಾರೆ. ಯಾಕಂತಂದ್ರೆ 7 ಗಂಟೆ ನಿರಂತರವಾಗಿ ವಿದ್ಯುತ್ ಪೂರೈಕೆಗೆ ರೈತರು ಒತ್ತಾಯಿಸ್ತಾ ಇದ್ದಾರೆ. ಹೀಗಾಗಿ ಇಂದು ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಹೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ರೈತರು ಪ್ರತಿಭಟನೆ ನಡೆಸಿದರು. ಒಣಗಿದ ಮೆಕ್ಕೆಜೋಳ ಹಾಗೂ ಏನು ರೈತರು ಒಂದು ನೀಲ ಒಂದು ಗೊಬ್ಬರದ ಬಾಟಲಿಯನ್ನ ಹಿಡಿದು ಅದು ಒಂದು ರೀತಿ ಆಕ್ರೋಶವನ್ನು ಅಧಿಕಾರಿಗಳ ವಿರುದ್ಧ ವ್ಯಂಗ್ಯವಾಗಿ ಒಂದು ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ರಾತ್ರಿ 2 ಗಂಟೆವರೆಗೂ ಕೂಡ ವಿದ್ಯುತ್ ಅನ್ನ ನೀಡುತ್ತೇವೆ ಅಂತಕ್ಕಂಥ ಅಧಿಕಾರಿಗಳ ಭರವಸೆ ಸುಳ್ಳಾಗಿದೆ. ಮಳೆ ಕೊರತೆಯಿಂದಲೂ ಕೂಡ ಸಾಕಷ್ಟು ಒಂದು ಈಗಾಗಲೇ ಬೆಳೆಗಳೆಲ್ಲ ಒಣಗಿ ಹೋಗಿವೆ. ಆದರೂ ಕೂಡ ಸಾಲ ಮಾಡಿ ರೈತ ಅದೇಗೋ ಬೆಳೆಯನ್ನ ಬೆಳಿಬೇಕು ಅಂದ್ರೆ ಮಳೆರಾಯ ಈ ಕಡೆ ಕೈ ಕೊಟ್ರೆ ಇತ್ತ ಅಧಿಕಾರಿಗಳು ಕೂಡ ರೈತರ ಜೊತೆ ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ ಅಂತಕ್ಕಂಥದ್ದು ರೈತರ ಆಕ್ರೋಶವಾಗಿತ್ತು. ಹೀಗಾಗಿ ವಿದ್ಯುತ್ ಕೊರತೆಯ ಒಂದು ನೆಪವನ್ನ ಹೇಳಿ ಕೆಇಬಿ ಅಧಿಕಾರಿಗಳು, ಹೆಸ್ಕಾಂ ಅಧಿಕಾರಿಗಳು ಇಲ್ಲಿ ಸಾಕಷ್ಟು ಒಂದು ರೈತರಿಗೆ ಮೋಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಬರುವ ಸೋಮವಾರದೊಳಗೆ ಕನಿಷ್ಠ 7 ಗಂಟೆ ನಿರಂತರವಾಗಿ ವಿದ್ಯುತ್ ನೀಡುವಂತೆ ಅನ್ನೋ ಆಗ್ರಹ ಮಾಡಿದ್ದಾರೆ. ಇಲ್ಲದೆ ಹೋದಲ್ಲಿ ಸಾಕಷ್ಟು ಒಂದು ಇದಕ್ಕಿಂತಲೂ ಕೂಡ ಉಗ್ರವಾಗಿರತಕ್ಕಂತ ಹೋರಾಟವನ್ನ ನಾವು ಕೈಗೊಳ್ತೇವೆ ಅಂತಕ್ಕಂಥದ್ದನ್ನ ಹೆಸ್ಕಾಂ ಅಧಿಕಾರಿಗಳಿಗೆ ಇವತ್ತು ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ರೈತರು ಎಚ್ಚರಿಕೆ ನೀಡಿದ್ದಾರೆ. ಸಾಕಷ್ಟು ಒಂದು ಪ್ರತಿಭಟನೆಯ ಬಿಸಿಯನ್ನ ಮುಟ್ಟಿಸಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ರೈತರಿಗೆ ಗಾಯದ ಮೇಲೆ ಬರ ಎಳೆದಂತೆ ವಿದ್ಯುತ್ ನೀಡ್ತಕ್ಕಂತ ಈ ಒಂದು ವಿಚಾರದಲ್ಲಿ ಅಧಿಕಾರಿಗಳು ರೈತರ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ಮಹಂತೇಶ್ ತಮ್ಮೆಲ್ಲ ಮಾಹಿತಿಗಾಗಿ.